ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಲವೇ ಜೀವ ಅಂತೀವಿ, ಆದರೆ ಅದೇ ಜಲ ನಮ್ಮ ದೇಹಕ್ಕೆ ನಿಧಾನವಾಗಿ ವಿಷ ಆಗ್ತಿದೆ ಅಂದರೆ ನೀವು ನಂಬ್ತೀರಾ? ನಾವೆಲ್ಲರೂ ಮನೆಯಲ್ಲಿರೋ ಮ್ಯಾಜಿಕ್ ಮಷಿನ್ ಅಂದರೆ RO ಫಿಲ್ಟರ್ ನೋಡಿ, ಅಥವಾ 20 ರೂಪಾಯಿ ಕೊಟ್ಟು ತರೋ ಕ್ಯಾನ್ ನೀರನ್ನು ನೋಡಿ ನಾವು 100% ಸೇಫ್ ಗುರು ಅಂತ ಅಂದ್ಕೊಳ್ತೀವಿ. ಆದರೆ ವಾಸ್ತವದಲ್ಲಿ ನಾವು ಕುಡಿತಾ ಇರೋದು ಸತ್ತ ನೀರು ಅಥವಾ ಡೆಡ್ ವಾಟರ್. ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ತೆಗೆಸಿರೋ ಬೋರ್ವೆಲ್, ಸಾವಿರಾರು ಕೋಟಿ ರೂಪಾಯಿ ಹಾಕಿಸಿರೋ ವಾಟರ್ ಫಿಲ್ಟರ್, ಇದು ಯಾವುದು ನಮ್ಮನ್ನು ಕಾಪಾಡ್ತಿಲ್ಲ. ಬದಲಾಗಿ ನಾವು ಕುಡಿಯೋ ನೀರು ನಮಗೆ ಅಮೃತ ಆಗೋ ಬದಲು ನೇರವಾಗಿ ನಮ್ಮ ಆರೋಗ್ಯಕ್ಕೆ ಕೊಕ್ಕೆ ಹಾಕ್ತಾ ಇದೆ. ತಜ್ಞರು ಹೇಳೋ ಪ್ರಕಾರ ನಮ್ಮ ಕಿಡ್ನಿ, ಲಿವರ್, ಮೂಳೆಗಳ ಮೇಲೆ ಪ್ರಹಾರ ಮಾಡ್ತಿದೆ, ಅಟ್ಯಾಕ್ ಮಾಡ್ತಾ ಇದೆ. ಹಾಗಿದ್ರೆ ಬೆಂಗಳೂರಿನ ವಾಟರ್ ರಿಯಾಲಿಟಿ ಏನು? ನಮ್ಮ ಫಿಲ್ಟರ್ಗಳ ಹಿಂದೆ ಸ್ಕ್ಯಾಮ್ ನಡೀತಾ ಇದೆಯಾ? ನಾವು ಕುಡಿತಾ ಇರೋ ನೀರಿನಲ್ಲಿರೋ ಕಣ್ಣಿಗೆ ಕಾಣದ ಆಪತ್ತುಗಳೇನು? ಬನ್ನಿ ಇವತ್ತಿನ ಕಂಪ್ಲೀಟ್ ಡೇಟಾ ಡ್ರಿವನ್ ವಿಡಿಯೋದಲ್ಲಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ. ಗ್ಲಾಸ್ ಸೇರೋ ಮುನ್ನವೇ ವಿಷ. ನಿಮ್ಮ ನೀರು ಬರೋದೆಲ್ಲಿಂದ? ಸ್ನೇಹಿತರೆ, ನಾವು ಕುಡಿಯೋ ನೀರು ಸೇಫ್ ಇದೆಯಾ ಇಲ್ವಾ ಅನ್ನೋದು ಕೇವಲ ನಿಮ್ಮ ಮನೆಯ ಫಿಲ್ಟರ್ ನಿಂದ ಡಿಸೈಡ್ ಆಗಲ್ಲ. ಬದಲಾಗಿ ಆ ನೀರು ಎಲ್ಲಿಂದ, ಯಾವ ಪೈಪ್ಲೈನ್ ಮೂಲಕ ನಮ್ಮ ಮನೆಗೆ ಬರ್ತಾ ಇದೆ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತೆ. ಬೆಂಗಳೂರಲ್ಲಿ ನೀರು ಬರೋದು 3 ಪ್ರಮುಖ ಮೂಲಗಳಿಂದ. ಒಂದು ಕಾವೇರಿ, ಇನ್ನೊಂದು ಬೋರ್ವೆಲ್, ಇನ್ನೊಂದು ಟ್ಯಾಂಕರ್ ನೀರು. ಮೊದಲು ಕಾವೇರಿ ನೀರಿನ ಕತೆ. ಬೆಂಗಳೂರಿಗೆ ಕಾವೇರಿ ನೀರು ಬರೋದು ನಮ್ಮಿಂದ ಸುಮಾರು 100-120 ಕಿಲೋಮೀಟರ್ ದೂರದ TK ಹಳ್ಳಿಯಿಂದ. ಅಲ್ಲಿ ಜಲಮಂಡಳಿ ಅಂದರೆ BWSSB ಅವರು ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಬಳಸಿ ನೀರನ್ನ ಶುದ್ಧ ಮಾಡ್ತಾರೆ. ಒಂದೆರಡಲ್ಲ ಸ್ನೇಹಿತರೆ, ಬರೋಬ್ಬರಿ 4 ಹಂತಗಳ ಮೆಗಾ ಪ್ರಾಜೆಕ್ಟ್ ಮೂಲಕ ಪ್ರತಿದಿನ 1440 ಮಿಲಿಯನ್ ಲೀಟರ್ ನೀರನ್ನ ಬೆಂಗಳೂರಿಗೆ ಪಂಪ್ ಮಾಡ್ತಾರೆ. TK ಹಳ್ಳಿಯ ಪ್ಲಾಂಟ್ ನಲ್ಲಿ ಕ್ಲೋರಿನೇಷನ್, ಫಿಲ್ಟ್ರೇಷನ್, ಏರೇಷನ್ ಎಲ್ಲವೂ ಪರ್ಫೆಕ್ಟ್ ಆಗಿ ನಡೆಯುತ್ತೆ. ವಾಟರ್ ಕ್ವಾಲಿಟಿ ಎಕ್ಸಲೆಂಟ್ ಆಗಿರುತ್ತೆ. ಮತ್ತಿಲ್ಲಿಂದ ಸಮಸ್ಯೆ, ಅಲ್ಲಿಂದ ಮುಂದಕ್ಕೆ TK ಹಳ್ಳಿಯಿಂದ ಶುದ್ಧವಾಗಿ ಹೊರಡೋ ನೀರು ನಮ್ಮ ಮನೆ ತಲುಪೋಕೆ 8746 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ನೆಟ್ವರ್ಕನ್ನು, ಅಷ್ಟು ದೂರ ಇಲ್ಲ TK ಹಳ್ಳಿ, ಬಟ್ ಪೈಪ್ಲೈನ್ ಸೀದಾ ಒಂದು ಲೈನ್ ಡೈರೆಕ್ಟಲ್ಲಿ ನಿಮ್ಮ ಮನೆಗೆ ಹಾಕಿರಲ್ಲ, ನೆಟ್ವರ್ಕ್ ಅಲ್ವಾ ಅದು. ಸೊ ಅಷ್ಟು ಉದ್ದದ ನೆಟ್ವರ್ಕಲ್ಲಿ ಹರಿದು ಬರಬೇಕು. ಇದರ ನಡುವೆ 57 ಗ್ರೌಂಡ್ ರಿಸರ್ವಾಯರ್ಗಳು, 36 ಓವರ್ ಹೆಡ್ ಟ್ಯಾಂಕ್ಗಳು ಮತ್ತು 62 ಬೂಸ್ಟರ್ ಪಂಪಿಂಗ್ ಸ್ಟೇಷನ್ಗಳಿವೆ. 8000 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ನೆಟ್ವರ್ಕಲ್ಲಿ ಎಷ್ಟೋ ಹಳೆಯ ಪೈಪ್ಗಳು, 40-50 ವರ್ಷ ಹಳೆದು ಕೂಡ. ಕಬ್ಬಿಣದ ಪೈಪ್ಗಳು ಕೆಲ ಕಡೆ ಕರ್ಗೆ ಹೋಗಿವೆ. ಇತ್ತೀಚೆಗಷ್ಟೇ ಲಿಂಗರಾಜಪುರಂನಲ್ಲಿ ಆಗಿರೋ ರಿಯಲ್ ಇನ್ಸಿಡೆಂಟ್, ಅಲ್ಲಿ ಆಘಾತಕಾರಿ ವಿಚಾರ ಹೊರಬಿದ್ದಿದೆ. ಕುಡಿಯೋ ನೀರಿನ ಪೈಪು ಒಡೆದು ಅದರ ಒಳಗಡೆ ನೇರವಾಗಿ ಚರಂಡಿ ನೀರು ಮಿಕ್ಸ್ ಆಗ್ತಾ ಇತ್ತು ಸ್ನೇಹಿತರೆ. ಗಲೀಜು ನೀರು. ಬೆಂಗಳೂರಲ್ಲಿ ಹಳೆಯ ಇನ್ಫ್ರಾಸ್ಟ್ರಕ್ಚರ್ನಿಂದ ಬರೋಬ್ಬರಿ 30% ನೀರು ಲೀಕೇಜ್ ಮೂಲಕ ವೇಸ್ಟ್ ಆಗ್ತಿದೆ. ಯೋಚನೆ ಮಾಡಿ, ರಿಪೀಟ್ ಮಾಡ್ತೀವಿ ಇನ್ನೊಂದ್ಸಲಿ, ಕರೆಕ್ಟಾಗಿ ಗಮನ ಕೊಡಿ ಇದಕ್ಕೆ. 30% ನೀರು, 1/3 ಭಾಗ ನೀರು ಸ್ನೇಹಿತರೆ ಹೋಗ್ತಾ ಇದೆ, ವೇಸ್ಟ್ ಆಗಿ ಹೋಗ್ತಾ ಇದೆ. ಅಂದರೆ ಪ್ಲ್ಯಾಂಟ್ನಲ್ಲಿ ಶುದ್ಧವಾದ ನೀರು ಲೀಕೇಜ್ ಪೈಪ್ಗಳ ಮೂಲಕ ಹಾದು ನಮ್ಮ ಮನೆಯ ಅಂಡರ್ಗ್ರೌಂಡ್ ಸಂಪ್ ಸೇರೋ ಹೊತ್ತಿಗೆ ಅದರಲ್ಲಿ ಏನೆಲ್ಲ ಮಿಕ್ಸ್ ಆಗಿರುತ್ತೆ ಅಂತ ಒಂದ್ಸಲಿ ಯೋಚನೆ ಮಾಡಿ. ಈಗ ಬೋರ್ವೆಲ್ ನೀರಿನ ಕಥೆಗೆ ಬರೋಣ. ಬೆಂಗಳೂರಲ್ಲಿ ಕಾವೇರಿ ನೀರಿಲ್ಲದ ಏರಿಯಾಗಳಲ್ಲಿ ಬೋರ್ವೆಲ್ ಮತ್ತು ಟ್ಯಾಂಕರ್ ನೀರೇ ಗತಿ. ಒಂದು ಕಾಲದಲ್ಲಿ ಕೇವಲ 100-200 ಅಡಿಗೆ ಸಿಗ್ತಾ ಇದ್ದ ನೀರು ಈಗ 1400 ಅಡಿ, 1500 ಅಡಿ ಹೋದರೂ ಸಿಗ್ತಾ ಇಲ್ಲ. ಬೆಂಗಳೂರಿನ ಅಂತರ್ಜಲ ಮಟ್ಟದ ಬಗ್ಗೆ ಬಂದಿರೋ ರಿಪೋರ್ಟ್ ನೋಡಿದ್ರೆ ಭಯ ಆಗುತ್ತೆ. ಇಷ್ಟು ಆಳದಿಂದ ಬರೋ ನೀರಲ್ಲಿ ಬರೀ ಕಲ್ಮಶ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಜೊತೆಗೆ ನೈಟ್ರೇಟ್, ಫ್ಲೋರೈಡ್, ಐರನ್, ಕೆಲ ಕಡೆ ಆರ್ಸೆನಿಕ್ ಮತ್ತು ಯುರೇನಿಯಂನಂತಹ ಡೇಂಜರಸ್ ಹೆವಿ ಮೆಟಲ್ಸ್ ಕೂಡ ಸಿಗ್ತಾ ಇದ್ದಾವೆ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದ ರಿಪೋರ್ಟ್ ಪ್ರಕಾರ ಬೆಂಗಳೂರಿನ 2209 ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡಿದಾಗ ಅದರಲ್ಲಿ 638 ಸ್ಯಾಂಪಲ್ಗಳಲ್ಲಿ ಅಂದರೆ 29% ನೀರಿನಲ್ಲಿ ನೈಟ್ರೇಟ್ ಅಂಶ ಡೇಂಜರಸ್ ಲಿಮಿಟ್ಗಿಂತ ಮೇಲೆ ಇದೆ. 18% ನೀರಿನಲ್ಲಿ ಐರನ್ ಇದೆ. ಈ ನೈಟ್ರೇಟ್ ನೇರವಾಗಿ ನಮ್ಮ ಕಿಡ್ನಿ, ಲಿವರ್ ಮೇಲೆ ಪ್ರಭಾವ ಬೀರುತ್ತೆ. ಇನ್ನು ಟ್ಯಾಂಕರ್ ನೀರು, ಇದಕ್ಕಂತೂ ಯಾವುದೇ ಲೆಕ್ಕವೇ ಇಲ್ಲ. ಯಾವ ಊರಿನ ಕೆರೆ ಪಕ್ಕದ ಬೋರ್ವೆಲ್ನಿಂದ ತರ್ತಾರೆ, ಆ ನೀರಿನಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ, ಎಷ್ಟು ಹಾರ್ಡ್ ವಾಟರ್ ಇದೆ, ಯಾವ ಟ್ರ್ಯಾಕಿಂಗ್ ಸಿಸ್ಟಮ್ ಇಲ್ಲ. RO ಫಿಲ್ಟರ್ ಅನ್ನೋ ದೊಡ್ಡ ಭ್ರಮೆ. ಸತ್ತ ನೀರು ಕುಡಿತಾ ಇದೀವಾ? ಸರಿ, ಹೊರಗಡೆಯಿಂದ ಬರುವ ನೀರು ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಪರಿಹಾರ ಅಂತ ನಾವೆಲ್ಲ 15-20 ಸಾವಿರ ಕೊಟ್ಟು ಮನೆಯಲ್ಲಿ RO ಫಿಲ್ಟರ್ ಹಾಕ್ಸಿರ್ತೀವಲ್ಲ, ವರ್ಷ ಫಿಲ್ಟರ್ ಚೇಂಜ್ ಮಾಡಿಸ್ತಾ ಇರ್ತೀವಲ್ಲ. ಕೆಲವರು ಅದನ್ನು ಮಾಡೋದಿಲ್ಲ. ಒಂದ್ಸರಿ ತಂದಿಟ್ರೆ ಲೈಫ್ ಟೈಮ್ ಒಳ್ಳೆ ನೀರು ಕೊಡುತ್ತೆ ಅಂತ ಅನ್ಕೊಂಡಿರ್ತಾರೆ. ದೊಡ್ಡ ತಪ್ಪದು. RO ಫಿಲ್ಟರ್ ಅವಾಗ ಚೇಂಜ್ ಮಾಡ್ತಾ ಇರಬೇಕು ಯೂಸೇಜ್ ಬೇಸಿಸ್ ಮೇಲೆ. ಕೆಲವೊಂದ್ಸಲಿ ಅಂತೂ 6 ತಿಂಗಳಿಗೆ ಕೆಲವು ಕಡೆ ಚೇಂಜ್ ಮಾಡಬೇಕಾಗತ್ತೆ, ಕೆಲವು ಕಡೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲಿ ಚೇಂಜ್ ಮಾಡಬೇಕಾಗತ್ತೆ. ಎಷ್ಟು ನೀರು ತೆಗಿತೀವಿ ಅದರಿಂದ ಕುಡಿಯೋಕ್ಕೆ, ಅಡುಗೆಗೆ, ಅದ್ರ ಮೇಲೆ ಅದು ತೆಗೆದಷ್ಟು ಕೂಡ ಬೇಗ ಫಿಲ್ಟರ್ ಹಾಳಾಗುತ್ತೆ. ಜೊತೆಗೆ
ಆ ಏರಿಯಾದಲ್ಲಿ ನೀರಿನ ಕ್ವಾಲಿಟಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಆ ರೀತಿ ಫಿಲ್ಟರ್ ಹಾಕೊಂಡು ರೆಗ್ಯುಲರ್ ಆಗಿ ಫಿಲ್ಟರ್ ಚೇಂಜ್ ಮಾಡೋರು ಕೂಡ ನಾವು ಭ್ರಮೆಯಿಂದ ಹೊರಗೆ ಬರಬೇಕೀಗ. RO ಫಿಲ್ಟರ್ನ ವರ್ಕಿಂಗ್ ಏನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಒನ್ ಬೈ ಒನ್. ಮೊದಲನೇದಾಗಿ ನೀರಲ್ಲಿ TDS ಅಂತ ಇರುತ್ತೆ, ಅಂದರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್. ನಮ್ಮ ಕುಡಿಯೋ ನೀರಿನಲ್ಲಿ ಏನೆಲ್ಲ ಮಿನರಲ್ಸ್ ಇದೆ, ಎಷ್ಟರ ಮಟ್ಟಿಗೆ ಕರಗಿದೆ ಅನ್ನೋದನ್ನ ಇದು ಅಳಿಯುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ ಕುಡಿಯೋ ನೀರಿನ TDS 300ರ ಒಳಗಿದ್ರೆ ಅದು ಬೆಸ್ಟ್, 300 to 600 ಇದ್ರೆ ಅದು ಗುಡ್. ಇನ್ನು ಭಾರತೀಯ ಮಾನದಂಡಗಳ ಬ್ಯೂರೋ BIS ಪ್ರಕಾರ ಕುಡಿಯೋ ನೀರಿನ TDS 500 mg per ಲೀಟರ್ ವರೆಗೂ ಇರಬಹುದು. ಆದ್ರೆ ನಮ್ಮ ಮನೆಯಲ್ಲಿರೋ ಮ್ಯಾಜಿಕ್ RO ಫಿಲ್ಟರ್ ಏನ್ ಮಾಡುತ್ತೆ ಗೊತ್ತಾ? ಇದು ಕೆಟ್ಟ ಕಲ್ಮಶಗಳ ಜೊತೆಗೆ ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ನಂತಹ ಮಿನರಲ್ಸ್ ಅನ್ನ ಕೂಡ ಕಂಪ್ಲೀಟ್ಲಿ ರಿಮೂವ್ ಮಾಡಿಬಿಡುತ್ತೆ. ಸಾಮಾನ್ಯವಾಗಿ ಒಂದು RO ಫಿಲ್ಟರ್ ನಿಂದ ಹೊರಬರೋ ನೀರಿನ TDS ಬರೀ 20, 30 ಅಥವಾ 50 ಇರುತ್ತೆ. ಮೆಡಿಕಲ್ ಭಾಷೆಯಲ್ಲಿ ಇದನ್ನ ಡಿಮಿನರಲೈಸ್ಡ್ ವಾಟರ್ ಅಂತ ಕರೀತಾರೆ. ಅಂದ್ರೆ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದು ಸತ್ತ ನೀರು, ಡೆಡ್ ವಾಟರ್. ಇದರಲ್ಲಿ ಯಾವುದೇ ಹೆಲ್ದಿ ಮಿನರಲ್ಸ್ ಇರುವುದೇ ಇಲ್ಲ. ಈ ಮಿನರಲ್ಸ್ ಇಲ್ಲದ ನೀರನ್ನೇ ನಾವು ವರ್ಷಗಟ್ಟಲೆ ಕುಡಿಯೋದ್ರಿಂದ ಏನಾಗುತ್ತೆ? ಇತ್ತೀಚಿನ ಮೆಡಿಕಲ್ ರಿಪೋರ್ಟ್ಗಳು ಬಹಳ ಆತಂಕಕಾರಿ ವಿಚಾರಗಳನ್ನ ಹೇಳ್ತವೆ. ಮೊದಲನೇದಾಗಿ ವೈಟಮಿನ್ B12 ಕೊರತೆ. ಇತ್ತೀಚೆಗೆ ಯುವ ಜನತೆಯಲ್ಲಿ ವಿಪರೀತ ಸುಸ್ತು, ಕೂದಲು ದುರುವಿಕೆ, ನರಗಳ ದೌರ್ಬಲ್ಯ ಕಾಣಿಸ್ಕೊಳ್ತಾ ಇದೆ. ಒಂದು ಭಾರತೀಯ ಮೂಲದ ಕ್ರಾಸ್ ಸೆಕ್ಷನಲ್ ಮೆಡಿಕಲ್ ಸ್ಟಡಿ ಪ್ರಕಾರ ನಿರಂತರವಾಗಿ ಕಮ್ಮಿ TDS ಇರೋ RO ನೀರನ್ನ ಬಳಸೋರಲ್ಲಿ ವೈಟಮಿನ್ B12 ಕೊರತೆ ಜಾಸ್ತಿ ಇರೋದು ಕಂಡು ಬಂದಿದೆ. ಎರಡನೇದಾಗಿ ಮೂಳೆಗಳ ಸವೆತ. ದಿನನಿತ್ಯದ ಕ್ಯಾಲ್ಸಿಯಂ ಅಗತ್ಯದ ಒಂದಷ್ಟು ಭಾಗ ನೀರಿನಿಂದಲೇ ಸಿಗಬೇಕು. ಆದ್ರೆ ನೀರಿನಲ್ಲಿ ಕ್ಯಾಲ್ಸಿಯಂ ಇಲ್ಲದೆ ಹೋದಾಗ, ವಿಶೇಷವಾಗಿ ಮಕ್ಕಳಲ್ಲಿ ಬೋನ್ ಮಿನರಲ್ ಡೆನ್ಸಿಟಿ ಅಂದ್ರೆ ಮೂಳೆಗಳ ಸಾಂದ್ರತೆ ಕಮ್ಮಿ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇ ಗಂಟು ನೋವು, ಬೆನ್ನು ನೋವೆಲ್ಲ ಶುರು ಆಗ್ತಿದೆ ಕೆಲವರಿಗೆ. ಹಾಗೆ ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಕರುಳಿನ ಮೂವ್ಮೆಂಟ್ ನಲ್ಲಿ, ಬೋವೆಲ್ ಮೂವ್ಮೆಂಟ್ಸ್ ನಲ್ಲೂ ಕೂಡ ಬದಲಾವಣೆಗಳು ಈ ಡೆಡ್ ವಾಟರ್ ನಿಂದಲೇ ಆಗ್ತಾ ಇದೆ ಅಂತ ಹೇಳಿ ಕೆಲ ಸ್ಟಡೀಸ್ ಎಚ್ಚರಿಕೆ ಕೊಟ್ಟಿವೆ. ದಿಢೀರ್ ಆಘಾತ, ಹಾಸ್ಪಿಟಲ್ ಬಿಲ್ ಕಟ್ಟೋರು ಯಾರು? ಸ್ನೇಹಿತರೆ, ಈಗ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳಿಬಿಟ್ಟು ನಾವು ವರದಿಯಲ್ಲಿ ಮುಂದುವರಿತೇವೆ. ಈಗಿನ ಕಾಲದಲ್ಲಿ ನಮ್ದು ಏನೇ ತಪ್ಪಿಲ್ಲ ಅಂದ್ರೂ ಕೂಡ ಒಂದೊಂದು ಆರೋಗ್ಯ ಸಮಸ್ಯೆ ಬರುತ್ತೆ. ಮೆಡಿಕಲ್ ಬಿಲ್ ಲಕ್ಷಗಳಲ್ಲಿ ಬರುತ್ತೆ. ಅದಕ್ಕೆ ನಾವು ಫಿನಾನ್ಷಿಯಲಿ ಪ್ರಿಪೇರ್ ಆಗಿರಬೇಕು ಅಂದ್ರೆ ನಾವು ಹಗಲಿರುಳು ಕಷ್ಟಪಟ್ಟು ಕೂಡಿಟ್ಟ ಹಣ ಕೇವಲ 3 ದಿನದ ಹಾಸ್ಪಿಟಲ್ ಬಿಲ್ಗೆ ಕಿತ್ತು ಹೋಗಬಾರ್ದು, ಕಳ್ಕೊಂಡು ಹೋಗಬಾರ್ದು ಅಂತ ಹೇಳಿದ್ರೆ, ಸಾಲ ಮಾಡೋ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಹತ್ರ ಭದ್ರವಾದ ಹೆಲ್ತ್ ಇನ್ಶೂರೆನ್ಸ್ ಅನಿವಾರ್ಯ. ನೀವೀಗ ಕೆಲವೇ ಕ್ಲಿಕ್ಸ್ ಅಲ್ಲಿ ಭಾರತದ ಎಲ್ಲಾ ಟಾಪ್ ಕಂಪನಿಗಳು, 50ಕ್ಕೂ ಅಧಿಕ ಕಂಪನಿಗಳ ಪ್ಲಾನ್ಗಳನ್ನ ಈಸಿಯಾಗಿ ಒಂದೇ ವ್ಯೂ ನಲ್ಲಿ ಕಂಪೇರ್ ಮಾಡಿ, ಫೀಚರ್ಸ್ ಎಲ್ಲ ಕಂಪೇರ್ ಮಾಡಿ, ಪ್ರೈಸ್ ಕಂಪೇರ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಬಹುದು. 1 ಕೋಟಿ ರೂಪಾಯಿವರೆಗಿನ ದೊಡ್ಡ ಹೆಲ್ತ್ ಕವರೇಜ್ ಅನ್ನ ಅತ್ಯಂತ ಕಮ್ಮಿ ಪ್ರೀಮಿಯಂನಲ್ಲಿ ನೀವು ಪಡಿಬಹುದು. ನಿಮ್ಮ ಫ್ಯಾಮಿಲಿಯ ಅವಶ್ಯಕತೆಗೆ ತಕ್ಕ ಹಾಗೆ ನೀವು 10 ಲಕ್ಷದ ಸಾಕ, 20 ಲಕ್ಷದ ಸಾಕ, ಕಸ್ಟಮೈಸ್ ಪ್ಲಾನ್ ಮಾಡ್ಕೋಬಹುದು. ತಿಂಗಳಿಗೆ 700-800 ರೂಪಾಯಿಲೆಲ್ಲ 10 ಲಕ್ಷ ರೂಪಾಯಿವರೆಗಿನ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಅನ್ನು ನೀವು ಮಾಡಿಸ್ಕೊಳ್ಳೋಕೆ ಸಾಧ್ಯ ಇದೆ. ಸೊ ಇನ್ನು ಯಾರೆಲ್ಲ ಮಾಡಿಸಿಲ್ಲ, ಮಾಡಿಸೋ ಉದ್ದೇಶ ಇದೆ, ಅವರು ಮಿಸ್ ಇಲ್ಲದೆ ಸ್ನೇಹಿತರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ಅಲ್ಲಿ ಕೊಟ್ಟಿರೋ ಫಸ್ಟ್ ಲಿಂಕ್ ಅನ್ನ, ಹೆಲ್ತ್ ಇನ್ಶೂರೆನ್ಸ್ ಲಿಂಕ್ ಅನ್ನ ಚೆಕ್ ಮಾಡಿ. ಈಗ 25% ತನಕನೂ ಕೂಡ ಡಿಸ್ಕೌಂಟ್ ಪಡಿಬಹುದು. GST ಕೂಡ 0 ಆಗಿದೆ. ಸೊ ಅಟ್ರಾಕ್ಟಿವ್ ಪ್ರೈಸಸ್ ನಲ್ಲಿ ಸಿಗ್ತಾ ಇದಾವೆ. ಹಾಗೆ ಸೆಕೆಂಡ್ ಲಿಂಕ್ ಟರ್ಮ್ ಇನ್ಶೂರೆನ್ಸ್ ಕೂಡ ಇದೆ. ಅದು ದುಡಿತಾ ಇರೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳ್ಕೊಂಡ್ರೆ ಅವರ ಆರ್ಥಿಕ ಭದ್ರತೆಗೆ, ಸೇಫ್ಟಿಗೆ ಅಂತ. ಅಲ್ಲೂ ಕೂಡ 600-700 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಬಹುದು. 2ರ ಲಿಂಕ್ ಕೂಡ ಇದೆ, ಮೊದಲು ಹೆಲ್ತ್ ಆಮೇಲೆ ಟರ್ಮ್. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಕಣ್ಣಿಗೆ ಕಾಣದ ಕ್ಯಾನ್ ನೀರು, ಮೈಕ್ರೋ ಪ್ಲಾಸ್ಟಿಕ್ ಆಪತ್ತು. ಎಸ್ ಸ್ನೇಹಿತರೆ, ಮನೆಯಲ್ಲಿ ಫಿಲ್ಟರ್ ಇಲ್ಲದೆ ಇರೋರು ಅಥವಾ ಆಫೀಸ್ಗಳಲ್ಲಿ, ಅಂಗಡಿಗಳಲ್ಲಿ ದಿನನಿತ್ಯ ಕುಡಿಯೋದು ನಾವು 20 ಲೀಟರ್ನ ಪ್ಲಾಸ್ಟಿಕ್ ಕ್ಯಾನ್ ನೀರು ಅಥವಾ ಬಾಟಲ್ ವಾಟರ್. ನಾವು ಈ ಕ್ಯಾನ್ ನೀರು ಕುಡಿದ್ರೆ ಸೇಫ್ ಅಂತ ಅನ್ಕೊಂಡಿರ್ತೀವಿ. ಆದರೆ ಇಲ್ಲೂ ಕೂಡ ಭೀಕರವಾಗಿರೋ ಮೆಡಿಕಲ್ ಸತ್ಯ ಆಡಾಗಿದೆ. 2024-25ರ ಲೇಟೆಸ್ಟ್ ಗ್ಲೋಬಲ್ ರಿಸರ್ಚ್ ಪ್ರಕಾರ 1 ಲೀಟರ್ ಬಾಟಲ್ ನೀರಿನಲ್ಲಿ ಸುಮಾರು 1,10,000ದಿಂದ 3,70,000 ಮೈಕ್ರೋ ಪ್ಲಾಸ್ಟಿಕ್ ಮತ್ತು ನ್ಯಾನೋ ಪ್ಲಾಸ್ಟಿಕ್ ಕಣಗಳು ಪತ್ತೆಯಾಗಿವೆ. ಅದರಲ್ಲೂ ಕೂಡ 90% ನ್ಯಾನೋ ಪ್ಲಾಸ್ಟಿಕ್ ಕಣಗಳು ಇವು ಕಣ್ಣಿಗೆ ಕಾಣದಷ್ಟು ಚಿಕ್ಕದಿರ್ತವೆ. ಅಂದ್ರೆ ನಾವು ನೀರು ಕುಡಿತಾ ಇದೀವ ಅಥವಾ ಕರಗಿದ ಪ್ಲಾಸ್ಟಿಕ್ ಕುಡಿತಾ ಇದೀವ? ಯೋಚನೆ ಮಾಡಿ ನೀವು. ಈ 20 ಲೀಟರ್ ಕ್ಯಾನ್ಗಳನ್ನ ಆಟೋಗಳಲ್ಲಿ, ಸಣ್ಣ ಸಣ್ಣ ಟ್ರಕ್ಗಳಲ್ಲಿ ಹಾಕೊಂಡು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ದಿನಗಟ್ಟಲೆ ಟ್ರಾಫಿಕ್ ನಲ್ಲಿ ಪ್ಲಾಸ್ಟಿಕ್ ಕ್ಯಾನ್ಗಳು ಸುಡು ಬಿಸಿಲಲ್ಲಿ ಎಕ್ಸ್ಪೋಸ್ ಆಗಿರ್ತವೆ. ಪ್ಲಾಸ್ಟಿಕ್ ಬಿಸಿಯಾದಾಗ ಅದರೊಳಗಿರೋ PET, PET, PP ಮತ್ತು HDPE ಮುಂತಾದ ಕೆಮಿಕಲ್ಸ್ ಕರಗಿ ನೇರವಾಗಿ ನೀರಿಗೆ ಸೇರ್ಕೊಳ್ಳುತ್ತೆ. ಜೊತೆಗೆ ಕಾಲಕ್ರಮೇಣ ಕ್ಯಾನ್ನ ಒಳಮೆ ಸ್ವಲ್ಪವೇ ಸವೆದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ನಮ್ಮ ಗ್ಲಾಸ್ ಸೇರುತ್ತೆ. ಫೈನಲಿ ಸೂರ್ಯನ ಬಿಸಿಲಿಗೆ ಪ್ಲಾಸ್ಟಿಕ್ ಕರಗಿದಾಗ ಬಿಡುಗಡೆಯಾಗುವ ಆ ಎಲ್ಲ ಅಂಶಗಳು ನಮ್ಮ ದೇಹ ಸೇರಿದ್ರೆ ಏನಾಗುತ್ತೆ? ಇತ್ತೀಚೆಗೆ ಬಂದಿರೋ ಮೆಡಿಕಲ್ ರಿಪೋರ್ಟ್ಗಳ ಪ್ರಕಾರ ಈ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ನಮ್ಮ ದೇಹದ ರಕ್ತನಾಳವನ್ನ ಸೇರ್ಕೊಳ್ತಿವೆ. ಇದರ ಪರಿಣಾಮ ನಮ್ಮ ಅಂಗಾಂಗಗಳಲ್ಲಿ ಮತ್ತು ರಕ್ತದಲ್ಲಿ ಪ್ಲಾಸ್ಟಿಕ್ ಪತ್ತೆಯಾಗ್ತಾ ಇದೆ. ಅದರಲ್ಲೂ ಕೂಡ ಬ್ರಯಾನ್ ಜಾನ್ಸನ್ ಅವರನ್ನ ಕೇಳಿ, ಪುರುಷರಲ್ಲಿ ಅವರ ಟೆಸ್ಟಿಕಲ್ಸ್ ಅಲ್ಲಿ, ವೃಷಣಗಳಲ್ಲಿ ಅದರಲ್ಲಿ ಹೆವಿ ದೊಡ್ಡ ಪ್ರಮಾಣದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ಪತ್ತೆಯಾಗ್ತವೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇದರ ಅಂಶ ದೇಹದಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಈ ರಕ್ತದ ಕಣಗಳೊಂದಿಗೆ ಇದು ಬೆರೆತಷ್ಟು ಕೂಡ
ರಕ್ತನಾಳಗಳಲ್ಲಿ ಬ್ಲಾಕೇಜ್ ಕೂಡ ಉಂಟಾಗುತ್ತೆ. ಇದರಿಂದ ಹೃದಯದ ಕೆಲಸ ಕಾರ್ಯಗಳಿಗೂ ಅಡಚಣೆಯಾಗಬಹುದು. ಸ್ಟ್ರೋಕ್ನಂಥ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ವೈದ್ಯ ಲೋಕ ಆತಂಕ ವ್ಯಕ್ತಪಡಿಸಿದೆ. ಹಾಗಿದ್ರೆ ಪರಿಹಾರ ಏನು? ನೀರು ಕುಡಿಯುವ ಸರಿಯಾದ ವಿಧಾನ ಯಾವುದು? ಪ್ರಾಬ್ಲಮ್ಸ್ ನೋಡಿದ್ವಿ, ಆದರೆ ಸೊಲ್ಯೂಷನ್ ಕೂಡ ನಾವು ಯೋಚನೆ ಮಾಡಬೇಕಲ್ವಾ? ಮೊದಲನೇದಾಗಿ ನಿಮ್ಮ ಮನೆಯ ನೀರಿನ ಮೂಲ ಯಾವುದು ಅಂತ ಮೊದಲು ಚೆಕ್ ಮಾಡ್ಕೋಬೇಕು. ನೀವು ಬಳಸೋದು ಕಾವೇರಿ ನೀರು ಮಾತ್ರ ಆಗಿದ್ರೆ, ಅದರ TDS 300 ಒಳಗಡೆ ಇದ್ರೆ ನಿಮಗೆ ದೊಡ್ಡ RO ಫಿಲ್ಟರ್ನ ಅಗತ್ಯ ಇಲ್ಲ. ಬರೀ UV ಅಥವಾ UF ಫಿಲ್ಟರ್ ಸಾಕು. UV ಅಂದರೆ ಅಲ್ಟ್ರಾ ವೈಲೆಟ್, ಇದು ನೀರಿನಲ್ಲಿರೋ ಕಣ್ಣಿಗೆ ಕಾಣದ ವೈರಸ್ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ. UF ಅಂದರೆ ಅಲ್ಟ್ರಾ ಫಿಲ್ಟ್ರೇಷನ್, ಇದು ಕಣ್ಣಿಗೆ ಕಾಣುವ ಕಸ ಧೂಳನ್ನು ತೆಗೆಯುತ್ತೆ. ಇದರಿಂದ ನೀರಿನಲ್ಲಿರುವ ಅತ್ಯಗತ್ಯ ಮಿನರಲ್ಸ್ ಹಾಗೆ ಉಳಿಯುತ್ತೆ, ನೀರು ಸಾಯಲ್ಲ. ಒಂದು ವೇಳೆ ನೀವು ಬಳಸೋದು ಬೋರ್ವೆಲ್ ಅಥವಾ ಟ್ಯಾಂಕರ್ ನೀರಾಗಿದ್ದರೆ ಅಲ್ಲಿ ನೈಟ್ರೇಟ್, ಫ್ಲೋರೈಡ್, ಲವಣಾಂಶ ಎಲ್ಲ ಇರುತ್ತೆ. ಆವಾಗ ಕಡ್ಡಾಯವಾಗಿ RO ಫಿಲ್ಟರ್ ಬಳಸಲೇಬೇಕಾಗುತ್ತೆ. ಆದರೆ RO ಫಿಲ್ಟರ್ ಹಾಕಿಸುವಾಗ ಅದರ ಜೊತೆಗೆ ಮಿನರಲೈಸರ್ ಇದೆಯಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಈ ಮಿನರಲೈಸರ್ RO ಫಿಲ್ಟರ್ ತೆಗೆದು ಹಾಕಿದ ಕ್ಯಾಲ್ಶಿಯಂ, ಮೆಗ್ನೀಷಿಯಮನ್ನು ವಾಪಸ್ ನೀರಿಗೆ ಸೇರಿಸಿ ಬ್ಯಾಲೆನ್ಸ್ ಮಾಡುತ್ತೆ. ಇನ್ನು ನಮ್ಮ ಹಿರಿಯರ ಪುರಾತನ ವಿಜ್ಞಾನಕ್ಕೆ ಬರೋಣ. ತಾಮ್ರದ ಪಾತ್ರೆಯಲ್ಲಿ ನೀರು ಶೇಖರಿಸಿಟ್ಟು ಕುಡಿಯೋದು ಅತ್ಯುತ್ತಮ ಅಂತ ಮಾಡರ್ನ್ ಸೈನ್ಸ್ ಕೂಡ ಪ್ರೂವ್ ಮಾಡಿದೆ. ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟಾಗ ಅದು ಡಯೇರಿಯಾ ತರುವಂತಹ ಬ್ಯಾಕ್ಟೀರಿಯಾಗಳನ್ನು ನ್ಯಾಚುರಲ್ ಆಗಿ ಕೊಲ್ಲುತ್ತೆ ಮತ್ತು ನೀರನ್ನು ನ್ಯಾಚುರಲ್ ಆಗಿ ಆಲ್ಕಲೈನ್ ಮಾಡುತ್ತೆ. ಇದರಿಂದ ಆಸಿಡಿಟಿ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಇದೇ ರೀತಿ ಮಣ್ಣಿನ ಮಡಕೆಯಲ್ಲಿಟ್ಟ ನೀರು, ಮಡಕೆಯ ಸಣ್ಣ ರಂಧ್ರಗಳು ನೀರಿನ ಕಲ್ಮಶಗಳನ್ನು ಹೀರಿಕೊಂಡು ಬ್ಯಾಕ್ಟೀರಿಯಾಗಳನ್ನು ಕಮ್ಮಿ ಮಾಡೋದಲ್ಲದೆ ದೇಹಕ್ಕೆ ನ್ಯಾಚುರಲ್ ತಂಪನ್ನು ಕೂಡ ಕೊಡುತ್ತೆ. ಆದರೆ ಮಡಕೆಯ ಹೈಜೀನ್ ಮೇಂಟೈನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಇಟ್ಟಿಟ್ಟು ಪಾಚಿ ಬರೆಸಿ ಕುಡಿದ್ರೆ ಆಗೋದಿಲ್ಲ. ಕಡೆಯದಾಗಿ ಎಲ್ಲಕ್ಕಿಂತ ಬೆಸ್ಟ್ ಮೆಥಡ್ ಅಂತ ಹೇಳಿದ್ರೆ, ಎಷ್ಟೇ ಟೆಕ್ನಾಲಜಿ ಬಂದರೂ ಕೂಡ ನೀರನ್ನು ಚೆನ್ನಾಗಿ ಕುದಿಸಿ ಆರಿಸಿ ಕುಡಿಯೋದು. ನೀರು ಕುದಿಸೋದ್ರಿಂದ ಅದರಲ್ಲಿರೋ ಪ್ಯಾಥೋಜನ್ಸ್, ವೈರಸ್, ಬ್ಯಾಕ್ಟೀರಿಯಾ ಕಂಪ್ಲೀಟ್ ಆಗಿ ನಾಶ ಆಗ್ತವೆ. ಕೆಮಿಕಲ್ಸ್ ಹೋಗದೇ ಇದ್ರೂ ರೋಗಾಣುಗಳಿಂದ ಇದು 100% ಸೇಫ್ ಆಗುತ್ತೆ. ಹಾಗಂತ ಯಾವ ಮೆಥಡ್ ಕೂಡ 100% ನಿಮಗೆ ಸೊಲ್ಯೂಷನ್ ಕೊಡೋದಿಲ್ಲ. ಒಂದರಲ್ಲಿ ಒಂದೊಂಥರ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಎಲ್ಲಿ ತನಕ ಕಾವೇರಿ ನೀರು ಅಲ್ಲಿ ಕ್ಲೀನ್ ಆಗಿದ್ದು ಅದೇ ಕ್ವಾಲಿಟಿಯೊಂದಿಗೆ ನಮ್ಮ ಟ್ಯಾಪ್ನಲ್ಲಿ ಎಲ್ಲಿ ತನಕ ಬರೋದಿಲ್ಲ, ಅಲ್ಲಿ ತನಕ ನಮಗೆ ಚಾಲೆಂಜ್ ಇದ್ದೇ ಇದೆ. ಎಲ್ಲರೂ ಕೂಡ ಮಿನರಲ್ ವಾಟರ್ಗಳನ್ನೇ ತರಿಸ್ಕೊಂಡು ಕುಡಿಯೋಕ್ಕಾಗತ್ತಾ? ಈಗೇನು ತರಿಸ್ತೀವಿ ಅಂದರೂ ಕೂಡ ಅದು ಯಾವ ಬಾಟ್ಲಲ್ಲಿ ಬರುತ್ತೆ? ಈ ಚಾಲೆಂಜ್ ಇದ್ದೇ ಇದೆ. ಹಾಗೆ ಪ್ರತಿಯೊಬ್ಬರ ಸಿಚುವೇಶನ್ ಬೇರೆ ಇರ್ಬೋದು, ನಿಮ್ಮ ಮನೆಯ ಲೊಕೇಶನ್ ಬೇರೆ ಇರ್ಬೋದು, ನಿಮ್ಮ ಮನೆಗೆ ಬರೋ ನೀರಿನ ಸೋರ್ಸ್ ಬೇರೆ ಇರ್ಬೋದು. ಸೊ ಪ್ರತಿಯೊಬ್ಬರಿಗೂ ಸೇಮ್ ಪರಿಹಾರ ಅನ್ವಯ ಆಗಲ್ಲ. ನೀವು ಪ್ರಾಪರ್ ರಿಸರ್ಚ್ ಮಾಡಿ ವೈದ್ಯರ ಸಲಹೆ ಪಡ್ಕೊಂಡು ಇದಕ್ಕೆ ಹೆಜ್ಜೆ ಇಡಬೇಕು. ಹಾಗೆ ಸ್ನೇಹಿತರೆ, ಕಡೆಯದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಎರಡರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರ್ತೀವಿ. ಅದರ ಮೂಲಕ ನೀವು ಮತ್ತು ನಿಮ್ಮ ಫ್ಯಾಮಿಲಿಯ ಆರೋಗ್ಯದ ಭದ್ರತೆಯನ್ನು ಹಾಗೆ ಆರ್ಥಿಕ ಭದ್ರತೆಯನ್ನು ಎನ್ಶೂರ್ ಮಾಡ್ಬೋದು. ಎರಡಕ್ಕೂ ಕೂಡ ಈಗ ಡಿಸ್ಕೌಂಟ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.